ಕರ್ನಾಟಕ ರಾಜ್ಯ ಸರ್ಕಾರ ಮಾಡಲಿಚ್ಛಿಸಿರುವಂತಹ ರಾಜ್ಯದ 7 ಕೋಟಿ ಜನಸಂಖ್ಯೆಯ ಪ್ರತಿಯೋರ್ವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಹಿನ್ನೆಲೆಯಲ್ಲಿ ಪ್ರಥಮದಲ್ಲಿ ಸರ್ಕಾರದ ಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇಲ್ಲಿರುವಂತಹ ಸಾಂದರ್ಭಿಕವಾಗಿ ಹಬ್ಬದ ಸಂದರ್ಭದಲ್ಲಿ ಇದು ಪ್ರಾರಂಭ ಆಗಿದೆ. ಜನಗಳು ದಲಿತ ಮತ್ತು ಬಲಿತ ಎನ್ನುವಂತಹ 2 ವರ್ಗ ಇದೆ. ಅರ್ಥಾತ್ ಹಣ ಇರುವವರು, ಹಣಕ್ಕಾಗಿ ಹೋರಾಟವನ್ನು ಮಾಡುವಂತಹವರು, ಬದುಕನ್ನು ಕಟ್ಟಿಕೊಂಡವರು ಹಾಗೂ ಬದುಕನ್ನು ಕಟ್ಟಿಕೊಳ್ಳಕ್ಕೆ ಪರದಾಡುತ್ತಿರುವಂತಹವರು. ಬದುಕನ್ನು ಪರದಾಡುತ್ತಿರುವಂತಹ ಜನಗಳು ನೂರಾರು ದಿನಗಳು ಮನೆ ಮಠ ಊರು ಕೇರಿಗಳನ್ನು ಬಿಟ್ಟು ದೂರದ ಕಾಫಿ ಎಸ್ಟೇಟ್ಗಳಿಗೆ, ಬೆಂಗಳೂರಿನ ಬಹುಮಡಿ ಕಟ್ಟಡಗಳಿಗೆ, ಹೊರ ರಾಜ್ಯದ ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ, ಗೋವಾಗಳ ಕಡೆಗೆ ಜೀವನೋಪಾಯಕ್ಕಾಗಿ ತೆರಳಿರ್ತಾರೆ. ದಕ್ಷಿಣ ಕರ್ನಾಟಕದಲ್ಲಿ ದಸರಾ ಎನ್ನುವಂಥದ್ದು ಮನೆ ಹಬ್ಬ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಲೆಮಾರಿಗಳಾಗಿರುವಂತಹ ಜನಗಳು ಈಗ ವಾಪಸ್ ಮನೆಗೆ ಬರುವಂತಹ ಸಂದರ್ಭ, ಅವರಿಗೆ ಸಡಗರದ ಸಮಯ. ಅವರು ಗಣತಿಗೆ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತಹದ್ದು. ಹಾಗೆ ಉತ್ತರ ಕರ್ನಾಟಕದಲ್ಲಿ ದಸರಾಕ್ಕಿಂತ ದೀಪಾವಳಿ ಹಬ್ಬ ಬಹಳ ದೊಡ್ಡ ಹಬ್ಬ ಆಗಿರೋದ್ರಿಂದ ದೀಪಾವಳಿಗೆ ಅವರೆಲ್ಲ ವಾಪಸ್ ಅಲೆಮಾರಿ ಜನಾಂಗದವರು ವಾಪಸ್ ಬರುವಂತಹ ಸಂದರ್ಭ ಇರುತ್ತೆ. ಇನ್ನು ಬದುಕನ್ನು ಕಟ್ಟಿಕೊಂಡಂಥವರು ರಜೆಗಳು ಬಹಳ ಇದ್ದಾವೆ ಅಂತೇಳಿ ಭಾವಿಸ್ಕೊಂಡು ದಸರಾ ಅಥವಾ ದೀಪಾವಳಿ ಸಂದರ್ಭದಲ್ಲಿ ಪ್ರವಾಸಕ್ಕೆ ಹೋಗುವಂತಹ ಸಂದರ್ಭ ಇರುತ್ತೆ. ಈ ಹಿನ್ನೆಲೆಯಲ್ಲಿ ನಿಗದಿತ ಸಮಯದಲ್ಲಿ ಸರ್ಕಾರ ಹಾಕಿಕೊಂಡಿರುವಂತಹ ನಿಗದಿತ ಸಮಯದಲ್ಲಿ ಒಂದಿಷ್ಟು ಜನ ಗಣತಿಗೆ ಒಳಪಡಬಹುದು, ಒಂದಿಷ್ಟು ಜನ ಗಣತಿಗೆ ಒಳಪಡದೇ ಇರಬಹುದು. ಆದರೆ ಸರ್ಕಾರ ಮಾಡಲು ಇಚ್ಛಿಸಿರುವಂತಹ ಈ ಗಣತಿ ಭವಿಷ್ಯದ ದೃಷ್ಟಿಕೋನದಲ್ಲಿ ರಾಜ್ಯದ ಜನಗಳ ಹಿತದೃಷ್ಟಿಯಲ್ಲಿ ಅಭಿವೃದ್ಧಿಗೆ ಅಂಕಿಅಂಶ ಸೂಚಕವಾಗಲಿದೆ. ನಿಖರವಾಗಿರುವಂತಹ ನಿರ್ದಿಷ್ಟವಾಗಿರುವಂತಹ ಅಂಕಿಅಂಶದಿಂದ ಸಮಾಜವನ್ನು ಕಟ್ಟಲಿಕ್ಕೆ ಹಲವು ಯೋಚನೆಗಳನ್ನು ಮಾಡಲಿಕ್ಕೆ ಅನುಕೂಲವಾಗುವಂತಹ ಹಿನ್ನೆಲೆಯಲ್ಲಿ ಯಾರೂ ಕೂಡ ಈ ಗಣತಿಯನ್ನು ವಿರೋಧಿಸದೆ ವೈಜ್ಞಾನಿಕವಾಗಿ ಈ ಗಣತಿಯನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಮಾಡಬೇಕು ಅಂತೇಳಿ ಇಡೀ ರಾಜ್ಯದ ಎಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ, ಹಾಗೆ ಸರ್ಕಾರವೂ ಕೂಡ ನಿರ್ದಿಷ್ಟ ಅಲ್ಪ ಸಮಯದಲ್ಲೇ ಇಡೀ ಗಣತಿನ ಮಾಡಬೇಕೆನ್ನುವಂಥ ಆಲೋಚನೆಯನ್ನು ಮಾಡದೆ ಕನಿಷ್ಠ ಪಕ್ಷ 7 ಕೋಟಿ ಜನಸಂಖ್ಯೆ ಇರುವಂಥ ಈ ಸಂದರ್ಭದಲ್ಲಿ 7 ಕೋಟಿ ಜನಸಂಖ್ಯೆನೂ ಗಣತಿಗೆ ಒಳಪಟ್ಟಿದ್ದಾರಾ ಎಂಬುದನ್ನು ಖಾತ್ರಿಪಡಿಸಿಕೊಂಡು, ಅಥವಾ 7 ಕೋಟಿ ಜನಸಂಖ್ಯೆ ಗಣತಿ ಆಗುವವರೆಗೂ ಕೂಡ ಈ ಕಾರ್ಯಕ್ಕೆ ಇತಿಶ್ರೀ ಹಾಡದ ಹಾಗೆ ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿರುವಂಥ ಮಾನದಂಡಗಳನ್ನು ಕೂಡ ಮಾಡಿಕೊಂಡು ಕರ್ನಾಟಕ ರಾಜ್ಯ ಬಹುತೇಕ ಬಡವರ ರಾಜ್ಯವಾಗಿದೆ, ಬಡತನ ಹೆಚ್ಚು ತುಂಬಿರುವಂತಹ ರಾಜ್ಯವಾಗಿದೆ. ಕೂಲಿ ನಾಲಿಯನ್ನು ಮಾಡುವಂಥ ಸಂಖ್ಯೆ ಹೆಚ್ಚಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೇವಲ ನಮ್ಮ ರಾಜ್ಯದಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋಂಥ ದೃಷ್ಟಿಕೋನದಲ್ಲಿ ಹೊರ ರಾಜ್ಯಗಳಿಗೂ ಕೂಡ ಅವರು ವಲಸೆ ಹೋಗಿ ದುಡಿಲಿಕ್ಕೆ ಬದುಕನ್ನು ಕಟ್ಕೊಳ್ಳುವಂತಹ ಕೆಲಸ ಕಾರ್ಯಗಳು ನಡೀತಾ ಇದೆ. ಇದೆಲ್ಲವನ್ನು ಸರ್ಕಾರ ಗಮನಿಸಿಬಿಟ್ಟು ನಮ್ಮ ರಾಜ್ಯದಲ್ಲಿ ಕಾಫಿ ಎಸ್ಟೇಟ್ಗಳಲ್ಲಿ, ಬಹುಮಡಿ ಕಟ್ಟಡಗಳಲ್ಲಿ, ಬೇರೆ ಬೇರೆ ಪ್ರದೇಶಗಳಲ್ಲಿ ಯಾರು ವಲಸೆ ಹೋಗಿರ್ತಾರೆ ಅವರಿಗೆ ವಿಶೇಷವಾಗಿರುವಂತಹ ತಂಡವನ್ನು ರಚನೆ ಮಾಡಿ ಆ ಪ್ರದೇಶಕ್ಕೆ ಹೋಗಿ ಯಾರ್ಯಾರು ಬೇರೆ ಬೇರೆ ಜಿಲ್ಲೆಗಳಿಂದ, ಊರುಗಳಿಂದ, ಹಳ್ಳಿಗಳಿಂದ ಬಂದಿದ್ದರೆ ಅವರನ್ನ ಗಣತಿಗೆ ಒಳಪಡಿಸುವಂಥ ಕಾರ್ಯವನ್ನು ಮಾಡಿದರೆ ಮಾತ್ರವೇ 7 ಕೋಟಿ ಜನಸಂಖ್ಯೆ ನಮ್ಮ ಗಣತಿಗೆ ಸಿಗಲಿಕ್ಕೆ ಸಾಧ್ಯತೆ ಇದೆ. ಇಲ್ಲವಾದ ಪಕ್ಷದಲ್ಲಿ ಈಗೇನು ಈ ಹಿಂದೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರ ಒಂದು ಆಯೋಗ ರಚನೆ ಮಾಡಿದಾಗ 1,08,00,000 ಜನಸಂಖ್ಯೆ ಪರಿಶಿಷ್ಟ ಜಾತಿ ಜನಸಂಖ್ಯೆ ಇದ್ದ 2011 ಗಣತಿಯ ಪ್ರಕಾರ 2025ಕ್ಕೆ ಸ್ವಾಭಾವಿಕವಾಗಿರುವಂತಹ ಜನಸಂಖ್ಯೆ ಏರಿಕೆ 1,25,00,000 ಅಥವಾ 1,30,00,000 ಆಗಬೇಕಾಗಿತ್ತು. ಆದರೆ 1,05,00,000 ಜನಸಂಖ್ಯೆ ಮಾತ್ರವೇ ಗಣತಿಗೆ ಒಳಪಟ್ಟಿದ್ದಾರೆ ಎನ್ನುವಂತಹದನ್ನು ಮಾಹಿತಿಯನ್ನು ಅವರು ಕಲೆ ಹಾಕುವ ಸಂದರ್ಭದಲ್ಲಿ
ಇದು ವೈಜ್ಞಾನಿಕವಾಗಿರುವಂತಹ ಸಮೀಕ್ಷೆ ಆಗಲಿಲ್ಲ ಎನ್ನುವಂಥದ್ದು ಬಹುತೇಕ 101 ಪರಿಶಿಷ್ಟ ಜಾತಿಗಳ ಅಂಬೋಣ ಆಗಿದೆ. ಈ ಹಿನ್ನೆಲೆಯಲ್ಲಿ 7 ಕೋಟಿ ಜನಸಂಖ್ಯೆ ನಿಖರವಾಗಿರುವಂತಹ ಸಮೀಕ್ಷೆಗೆ ಒಳಪಡುವವರೆಗೂ ಕೂಡ ಈ ಕಾರ್ಯ ನಿಲ್ಲದಿರಲಿ, ನಿರಂತರವಾಗಿ ಸಾಗಿ ನಿರ್ದಿಷ್ಟವಾಗಿರುವಂಥ ಸಮಯದ ಗಳಿಗೆಯನ್ನು ಇಟ್ಟುಕೊಳ್ಳದೆ ಪರಿಪೂರ್ಣವಾಗಿರುವಂಥ ತನಿಖೆಯ ಅಥವಾ ಪರಿಪೂರ್ಣವಾಗಿರುವಂಥ ಸಮೀಕ್ಷೆ ತದನಂತರದಲ್ಲೇ ಡಿಕ್ಲೇರೇಷನ್ನ ಸರ್ಕಾರ ಕೊಡಬೇಕಿರುವಂಥ ವಿಚಾರವನ್ನು ಹೇಳ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ಬೋವಿ ಸಮಾಜ 1,08,00,000 ಜನಸಂಖ್ಯೆ ಇದ್ದಂಥ ಸಂದರ್ಭದಲ್ಲಿ 11.5 ಲಕ್ಷ ಜನಸಂಖ್ಯೆ ಅವತ್ತಿನ ಕಾಲಕ್ಕೆ ಪರಿಶಿಷ್ಟ ಜಾತಿಯಲ್ಲಿ ಇದೆ ಅನ್ನುವಂಥದ್ದನ್ನು ಸಮೀಕ್ಷೆಗೆ ಒಳಪಟ್ಟಿತ್ತು. ಆದರೆ ನಾಗಮೋಹನ್ ದಾಸ್ ಅವರ ಆಯೋಗದ ಸಮೀಕ್ಷೆಯಲ್ಲಿ ಕೇವಲ 10,000 ಜನಸಂಖ್ಯೆ ಹೆಚ್ಚಾಗಿದೆ, ಅದರಲ್ಲೂ ವಿಶೇಷವಾಗಿ ಪುರುಷರ ಸಂಖ್ಯೆ ಇಳಿಕೆ ಆಗಿದೆ ಎನ್ನುವಂಥದ್ದನ್ನು ಸಮೀಕ್ಷೆಯಲ್ಲಿ ಗೊತ್ತಾಗಿದೆ. ಸಾಮಾಜಿಕ ಸಮೀಕ್ಷೆಯಲ್ಲಿ ಪರಿಪೂರ್ಣರಾಗಿ ಪಾಲ್ಗೊಂಡು ಅರೆ ಅಲೆಮಾರಿಗಳಾಗಿರುವಂತಹ ವಲಸೆ ಹೋಗಿರುವಂತಹ ಕುಟುಂಬಗಳನ್ನು ನೀವು ಗುರುತಿಸಿಬಿಟ್ಟು ಅವರನ್ನು ಬರ ಹೇಳಿ ಅಥವಾ ಸಮೀಪದಲ್ಲಿರುವಂತಹ ಗಣಿತದಾರರಿಗೆ ಅವರಿಗೆ ಭೇಟಿ ನೀಡಲಿಕ್ಕೆ ಜಾಗೃತಿನ ಮೂಡಿಸೋದ್ರ ಮೂಲಕವಾಗಿ ನಿಖರವಾಗಿರುವಂತಹ ನಿರ್ದಿಷ್ಟವಾಗಿರುವಂತಹ ಒಂದು ಸಂಖ್ಯೆಯನ್ನು ಸರ್ಕಾರಕ್ಕೆ ಮುಟ್ಟಿಸುವ ಪ್ರಯತ್ನಗಳು ಆಗಬೇಕು ಅನ್ನುವಂಥ ವಿಚಾರವನ್ನು ಮಾಧ್ಯಮದ ಮೂಲಕ ಬೋವಿ ಸಮಾಜಕ್ಕೆ ತಿಳಿಸ್ತಾ ಇದ್ದೀವಿ. ಹಾಗೂ ಈ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಹಿಂದೂ ಕಾಲಂ ಅಡಿಯಲ್ಲಿ ಪರಿಶಿಷ್ಟ ಜಾತಿ ನಾವೆಲ್ಲ ಬರ್ತಿರೋದ್ರಿಂದ ಧರ್ಮದ ವಿಚಾರದಲ್ಲಿ ಹಿಂದೂ, ಜಾತಿಯ ವಿಚಾರದಲ್ಲಿ ಬೋವಿ, ಉಪಜಾತಿಯ ವಿಚಾರದಲ್ಲಿ ವಡ್ಡರ ಹಾಗೂ ಪರ್ಯಾಯ ವಿಚಾರದಲ್ಲಿ B23.1 B23.10 ಬೋವಿ, ವಡ್ಡರ ಹಾಗೂ ಇದನ್ನು W ಪ್ರಾರಂಭ ಆಗುವಂತಹ, ವಿಯಿಂದ ಪ್ರಾರಂಭ ಆಗುವಂತಹ, ಓಯಿಂದ ಪ್ರಾರಂಭ ಆಗುವಂತಹ ಎಲ್ಲ ಪರ್ಯಾಯ ಪದಗಳನ್ನು ಬರೆಸೋದ್ರ ಮೂಲಕವಾಗಿ ಸಮುದಾಯದ ನಿರ್ದಿಷ್ಟ ಅಂಕಿ ಅಂಶಕ್ಕೆ ಒಳಪಡಬೇಕೆನ್ನುವಂಥದ್ದನ್ನು ಮಾಧ್ಯಮದ ಮೂಲಕ ಸಮಾಜಕ್ಕೆ ತಿಳಿಯಪಡಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ ಮಾಡಲಿಚ್ಛಿಸಿರುವಂತಹ ರಾಜ್ಯದ 7 ಕೋಟಿ ಜನಸಂಖ್ಯೆಯ ಪ್ರತಿಯೋರ್ವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಹಿನ್ನೆಲೆಯಲ್ಲಿ ಪ್ರಥಮದಲ್ಲಿ ಸರ್ಕಾರದ ಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇಲ್ಲಿರುವಂತಹ ಸಾಂದರ್ಭಿಕವಾಗಿ ಹಬ್ಬದ ಸಂದರ್ಭದಲ್ಲಿ ಇದು ಪ್ರಾರಂಭ ಆಗಿದೆ. ಜನಗಳು ದಲಿತ ಮತ್ತು ಬಲಿತ ಎನ್ನುವಂತಹ 2 ವರ್ಗ ಇದೆ. ಅರ್ಥಾತ್ ಹಣ ಇರುವವರು, ಹಣಕ್ಕಾಗಿ ಹೋರಾಟವನ್ನು ಮಾಡುವಂತಹವರು, ಬದುಕನ್ನು ಕಟ್ಟಿಕೊಂಡವರು ಹಾಗೂ ಬದುಕನ್ನು ಕಟ್ಟಿಕೊಳ್ಳಕ್ಕೆ ಪರದಾಡುತ್ತಿರುವಂತಹವರು. ಬದುಕನ್ನು ಕಟ್ಟಿಕೊಳ್ಳುವಂತಹ ಪರದಾಡುತ್ತಿರುವಂತಹ ಜನಗಳು ನೂರಾರು ದಿನಗಳು ಮನೆ ಮಠ ಊರು ಕೇರಿಗಳನ್ನು ಬಿಟ್ಟು ದೂರದ ಕಾಫಿ ಎಸ್ಟೇಟ್ಗಳಿಗೆ, ಬೆಂಗಳೂರಿನ ಬಹುಮಡಿ ಕಟ್ಟಡಗಳಿಗೆ, ಹೊರ ರಾಜ್ಯದ ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ, ಗೋವಾಗಳ ಕಡೆಗೆ ಜೀವನೋಪಾಯಕ್ಕಾಗಿ ತೆರಳಿರ್ತಾರೆ. ದಕ್ಷಿಣ ಕರ್ನಾಟಕದಲ್ಲಿ ದಸರಾ ಎನ್ನುವಂಥದ್ದು ಮನೆ ಹಬ್ಬ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅರೆ ಅಲೆಮಾರಿಗಳಾಗಿರುವಂತಹ ಜನಗಳು ಈಗ ವಾಪಸ್ ಮನೆಗೆ ಬರುವಂತಹ ಸಂದರ್ಭ, ಅವರಿಗೆ ಸಡಗರದ ಸಮಯ. ಅವರು ಗಣಿತಿಗೆ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತಹದ್ದು. ಹಾಗೆ ಉತ್ತರ ಕರ್ನಾಟಕದಲ್ಲಿ ದಸರಾಕ್ಕಿಂತ ದೀಪಾವಳಿ ಹಬ್ಬ ಬಹಳ ದೊಡ್ಡ ಹಬ್ಬ ಆಗಿರೋದ್ರಿಂದ ದೀಪಾವಳಿಗೆ ಅವರೆಲ್ಲ ವಾಪಸ್ ಅಲೆಮಾರಿ ಜನಾಂಗದವರು ವಾಪಸ್ ಬರುವಂತಹ ಸಂದರ್ಭ ಇರುತ್ತೆ. ಇನ್ನು ಬದುಕನ್ನು ಕಟ್ಟಿಕೊಂಡಂಥವರು ರಜೆಗಳು ಬಹಳ ಇದ್ದಾವೆ ಅಂತೇಳಿ ಭಾವಿಸ್ಕೊಂಡು ದಸರಾ ಅಥವಾ ದೀಪಾವಳಿ ಸಂದರ್ಭದಲ್ಲಿ ಪ್ರವಾಸಕ್ಕೆ ಹೋಗುವಂತಹ ಸಂದರ್ಭ ಇರುತ್ತೆ. ಈ ಹಿನ್ನೆಲೆಯಲ್ಲಿ ನಿಗದಿತ ಸಮಯದಲ್ಲಿ ಸರ್ಕಾರ ಹಾಕಿಕೊಂಡಿರುವಂತಹ ನಿಗದಿತ ಸಮಯದಲ್ಲಿ ಒಂದಿಷ್ಟು ಜನ ಗಣತಿಗೆ ಒಳಪಡಬಹುದು, ಒಂದಿಷ್ಟು ಜನ ಗಣತಿಗೆ ಒಳಪಡದೇ ಇರಬಹುದು. ಆದರೆ ಸರ್ಕಾರ ಮಾಡಲು ಇಚ್ಛಿಸಿರುವಂತಹ ಈ ಗಣತಿ ಭವಿಷ್ಯದ ದೃಷ್ಟಿಕೋನದಲ್ಲಿ ರಾಜ್ಯದ ಜನಗಳ ಹಿತದೃಷ್ಟಿಯಲ್ಲಿ ಅಭಿವೃದ್ಧಿಗೆ ಅಂಕಿ ಅಂಶ ಸೂಚಕವಾಗಲಿದೆ. ನಿಖರವಾಗಿರುವಂತಹ ನಿರ್ದಿಷ್ಟವಾಗಿರುವಂತಹ ಅಂಕಿ ಅಂಶದಿಂದ ಸಮಾಜವನ್ನು ಕಟ್ಟಲಿಕ್ಕೆ ಹಲವು ಯೋಚನೆಗಳನ್ನು ಮಾಡಲಿಕ್ಕೆ ಅನುಕೂಲವಾಗುವಂತಹ ಹಿನ್ನೆಲೆಯಲ್ಲಿ ಯಾರೂ ಕೂಡ ಈ ಗಣತಿಯನ್ನು ವಿರೋಧಿಸದೆ
ವೈಜ್ಞಾನಿಕವಾಗಿ ಗಣತಿನ ಮಾಡಲಿಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಮಾಡಬೇಕು ಅಂತೇಳಿ ಇಡೀ ರಾಜ್ಯದ ಎಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ, ಹಾಗೆ ಸರ್ಕಾರವೂ ಕೂಡ ನಿರ್ದಿಷ್ಟ ಸಮಯ, ಅಲ್ಪ ಸಮಯದಲ್ಲೇ ಇಡೀ ಗಣತಿನ ಮಾಡಬೇಕನ್ನುವಂಥ ಆಲೋಚನೆಯನ್ನು ಮಾಡಿದೆ. ಕನಿಷ್ಠ ಪಕ್ಷ 7 ಕೋಟಿ ಜನಸಂಖ್ಯೆ ಇರುವಂಥ ಈ ಸಂದರ್ಭದಲ್ಲಿ 7 ಕೋಟಿ ಜನಸಂಖ್ಯೆನೂ ಗಣತಿಗೆ ಒಳಪಟ್ಟಿದ್ದಾರಾ ಎಂಬುದನ್ನು ಖಾತ್ರಿಪಡಿಸಿಕೊಂಡು, ಅಥವಾ 7 ಕೋಟಿ ಜನಸಂಖ್ಯೆ ಗಣತಿ ಆಗುವವರೆಗೂ ಕೂಡ ಈ ಕಾರ್ಯಕ್ಕೆ ಇತಿಶ್ರೀ ಹಾಡದ ಹಾಗೆ ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿರುವಂಥ ಮಾನದಂಡಗಳನ್ನು ಕೂಡ ಮಾಡಿಕೊಂಡು, ಕರ್ನಾಟಕ ರಾಜ್ಯ ಬಹುತೇಕ ಬಡವರ ರಾಜ್ಯವಾಗಿದೆ, ಬಡತನ ಹೆಚ್ಚು ತುಂಬಿರುವಂತಹ ರಾಜ್ಯವಾಗಿದೆ, ಕೂಲಿ ನಾಲಿಯನ್ನು ಮಾಡುವಂಥ ಸಂಖ್ಯೆ ಹೆಚ್ಚಿದರೆ ಈ ಹಿನ್ನೆಲೆಯಲ್ಲಿ ಕೇವಲ ನಮ್ಮ ರಾಜ್ಯದಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋಂಥ ದೃಷ್ಟಿಕೋನದಲ್ಲಿ ಹೊರ ರಾಜ್ಯಗಳಿಗೂ ಕೂಡ ಅವರು ವಲಸೆ ಹೋಗಿ ದುಡಿಲಿಕ್ಕೆ ಬದುಕನ್ನು ಕಟ್ಕೊಳ್ಳುವಂತಹ ಕೆಲಸ ಕಾರ್ಯಗಳು ನಡೀತಾ ಇದೆ. ಇದೆಲ್ಲವನ್ನು ಸರ್ಕಾರ ಗಮನಿಸಿಬಿಟ್ಟು ನಮ್ಮ ರಾಜ್ಯದಲ್ಲಿ ಕಾಫಿ ಎಸ್ಟೇಟ್ಗಳಲ್ಲಿ, ಬಹುಮಡಿ ಕಟ್ಟಡಗಳಲ್ಲಿ, ಬೇರೆ ಬೇರೆ ಪ್ರದೇಶಗಳಲ್ಲಿ ಯಾರು ವಲಸೆ ಹೋಗಿರ್ತಾರೆ ಅವರಿಗೆ ವಿಶೇಷವಾಗಿರುವಂತಹ ತಂಡವನ್ನು ರಚನೆ ಮಾಡಿ ಆ ಪ್ರದೇಶಕ್ಕೆ ಹೋಗಿ ಯಾರ್ಯಾರು ಬೇರೆ ಬೇರೆ ಜಿಲ್ಲೆಗಳಿಂದ, ಊರುಗಳಿಂದ, ಹಳ್ಳಿಗಳಿಂದ ಬಂದಿದ್ದರೆ ಅವರನ್ನ ಗಣತಿಗೆ ಒಳಪಡಿಸುವಂಥ ಕಾರ್ಯವನ್ನು ಮಾಡಿದರೆ ಮಾತ್ರವೇ 7 ಕೋಟಿ ಜನಸಂಖ್ಯೆ ನಮ್ಮ ಗಣತಿಗೆ ಸಿಗಲಿಕ್ಕೆ ಸಾಧ್ಯತೆ ಇದೆ. ಇಲ್ಲವಾದ ಪಕ್ಷದಲ್ಲಿ ಈಗೇನು ಈ ಹಿಂದೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರ ಒಂದು ಆಯೋಗ ರಚನೆ ಮಾಡಿದಾಗ 1,08,00,000 ಜನಸಂಖ್ಯೆ ಪರಿಶಿಷ್ಟ ಜಾತಿ ಜನಸಂಖ್ಯೆ ಇದ್ದ 2011 ಗಣತಿಯ ಪ್ರಕಾರ 2025ಕ್ಕೆ ಸ್ವಾಭಾವಿಕವಾಗಿರುವಂತಹ ಜನಸಂಖ್ಯೆ ಏರಿಕೆ 1,25,00,000 ಅಥವಾ 1,30,00,000 ಆಗಬೇಕಾಗಿತ್ತು. ಆದರೆ 1,05,00,000 ಜನಸಂಖ್ಯೆ ಮಾತ್ರವೇ ಗಣತಿಗೆ ಒಳಪಟ್ಟಿದ್ದಾರೆ ಎನ್ನುವಂತಹದನ್ನು ಮಾಹಿತಿಯನ್ನು ಅವರು ಕಲೆ ಹಾಕುವ ಸಂದರ್ಭದಲ್ಲಿ ಇದು ವೈಜ್ಞಾನಿಕವಾಗಿರುವಂತಹ ಸಮೀಕ್ಷೆ ಆಗಲಿಲ್ಲ ಎನ್ನುವಂಥದ್ದು ಬಹುತೇಕ 101 ಪರಿಶಿಷ್ಟ ಜಾತಿಗಳ ಅಂಬೋಣ ಆಗಿದೆ. ಈ ಹಿನ್ನೆಲೆಯಲ್ಲಿ 7 ಕೋಟಿ ಜನಸಂಖ್ಯೆ ನಿಖರವಾಗಿರುವಂತಹ ಸಮೀಕ್ಷೆಗೆ ಒಳಪಡುವವರೆಗೂ ಕೂಡ ಈ ಕಾರ್ಯ ನಿಲ್ಲದಿರಲಿ, ನಿರಂತರವಾಗಿ ಸಾಗಿ ನಿರ್ದಿಷ್ಟವಾಗಿರುವಂಥ ಸಮಯದ ಗಳಿಗೆಯನ್ನು ಇಟ್ಟುಕೊಳ್ಳದೆ ಪರಿಪೂರ್ಣವಾಗಿರುವಂಥ ತನಿಖೆಯ ಅಥವಾ ಪರಿಪೂರ್ಣವಾಗಿರುವಂಥ ಸಮೀಕ್ಷೆ ತದನಂತರದಲ್ಲೇ ಡಿಕ್ಲೇರೇಷನ್ನ ಸರ್ಕಾರ ಕೊಡಬೇಕಿರುವಂಥ ವಿಚಾರವನ್ನು ಹೇಳ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ಬೋವಿ ಸಮಾಜ 1,08,00,000 ಜನಸಂಖ್ಯೆ ಇದ್ದಂಥ ಸಂದರ್ಭದಲ್ಲಿ 11.5 ಲಕ್ಷ ಜನಸಂಖ್ಯೆ ಅವತ್ತಿನ ಕಾಲಕ್ಕೆ ಪರಿಶಿಷ್ಟ ಜಾತಿಯಲ್ಲಿ ಇದೆ ಅನ್ನುವಂಥದ್ದನ್ನು ಸಮೀಕ್ಷೆಗೆ ಒಳಪಟ್ಟಿತ್ತು. ಆದರೆ ನಾಗಮೋಹನ್ ದಾಸ್ ಅವರ ಆಯೋಗದ ಸಮೀಕ್ಷೆಯಲ್ಲಿ ಕೇವಲ 10,000 ಜನಸಂಖ್ಯೆ ಹೆಚ್ಚಾಗಿದೆ, ಅದರಲ್ಲೂ ವಿಶೇಷವಾಗಿ ಪುರುಷರ ಸಂಖ್ಯೆ ಇಳಿಕೆ ಆಗಿದೆ ಎನ್ನುವಂಥದ್ದನ್ನು ಸಮೀಕ್ಷೆಯಲ್ಲಿ ಗೊತ್ತಾಗಿದೆ. ಸಾಮಾಜಿಕ ಸಮೀಕ್ಷೆಯಲ್ಲಿ ಪರಿಪೂರ್ಣರಾಗಿ ಪಾಲ್ಗೊಂಡು ಅರೆ ಅಲೆಮಾರಿಗಳಾಗಿರುವಂತಹ ವಲಸೆ ಹೋಗಿರುವಂತಹ ಕುಟುಂಬಗಳನ್ನು ನೀವು ಗುರುತಿಸಿಬಿಟ್ಟು ಅವರನ್ನು ಬರ ಹೇಳಿ ಅಥವಾ ಸಮೀಪದಲ್ಲಿರುವಂತಹ ಗಣತಿದಾರರಿಗೆ ಅವರಿಗೆ ಭೇಟಿ ನೀಡಲಿಕ್ಕೆ ಜಾಗೃತಿನ ಮೂಡಿಸೋದ್ರ ಮೂಲಕವಾಗಿ ನಿಖರವಾಗಿರುವಂತಹ ನಿರ್ದಿಷ್ಟವಾಗಿರುವಂತಹ ಒಂದು ಸಂಖ್ಯೆಯನ್ನು ಸರ್ಕಾರಕ್ಕೆ ಮುಟ್ಟಿಸುವ ಪ್ರಯತ್ನಗಳು ಆಗಬೇಕು ಅನ್ನುವಂಥ ವಿಚಾರವನ್ನು ಮಾಧ್ಯಮದ ಮೂಲಕ ಭವ್ಯ ಸಮಾಜಕ್ಕೆ ತಿಳಿಸ್ತಾ ಇದ್ದೀವಿ. ಹಾಗೂ ಈ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಹಿಂದೂ ಕಾಲಂ ಅಡಿಯಲ್ಲಿ ಪರಿಶಿಷ್ಟ ಜಾತಿ ನಾವೆಲ್ಲ ಬರ್ತಿರೋದ್ರಿಂದ ಧರ್ಮದ ವಿಚಾರದಲ್ಲಿ ಹಿಂದೂ, ಜಾತಿಯ ವಿಚಾರದಲ್ಲಿ ಭೋವಿ, ಉಪಜಾತಿಯ ವಿಚಾರದಲ್ಲಿ ವಡ್ಡರ ಹಾಗೂ ಪರ್ಯಾಯ ವಿಚಾರದಲ್ಲಿ B23.1ರಿಂದ B23.10 ಬೋವಿ, ವಡ್ಡರ ಹಾಗೂ ಇದನ್ನು W ಇಂದ ಪ್ರಾರಂಭ ಆಗುವಂತಹ, V ಇಂದ ಪ್ರಾರಂಭ ಆಗುವಂತಹ, O ಇಂದ ಪ್ರಾರಂಭ ಆಗುವಂತಹ ಎಲ್ಲ ಪರ್ಯಾಯ ಪದಗಳನ್ನು ಬರೆಸೋದ್ರ ಮೂಲಕವಾಗಿ ಸಮುದಾಯದ ನಿರ್ದಿಷ್ಟ ಅಂಕಿಅಂಶಕ್ಕೆ ಒಳಪಡಬೇಕೆನ್ನುವಂಥದ್ದನ್ನು ಮಾಧ್ಯಮದ ಮೂಲಕ ಸಮಾಜಕ್ಕೆ ತಿಳಿಯಪಡಿಸ್ತಾ ಇದ್ದೇವೆ.